ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ನನ್ನ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಕ್ಯಾಂಟೀನ್ಗೆ ಹೊರಟಿದ್ದೆ. ಇಲ್ಲೇ ನಮ್ಮ ಹಾಸನಲ್ಲಿ ಇದೆಯಲ್ವ ಕ್ಯಾಂಟೀನು, ನಮ್ಮ ಮನೆಯಿಂದ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಇದ್ರ ಬಗ್ಗೆ ನಾನು ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ನಂದು ಹಳೆ ಚಾನಲಲ್ಲೂ ವೀಡಿಯೋ ಮಾಡಿದ್ದೀನಿ, ಆದರೆ ಯಾರೂ ಅಷ್ಟಾಗಿ ನೋಡಿಲ್ಲ, ವ್ಯೂಸು ಬಂದಿಲ್ಲ ಆ ವೀಡಿಯೋಗಳಿಗೆಲ್ಲ. ಹಂಗಾಗಿ ಮತ್ತೆ ಮತ್ತೆ ಕ್ಯಾಂಟೀನ್ಗೆ ಹೋಗೋ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ ಅವಾಗವಾಗ. ಸಾಮಾನು ತಂದಿದ್ದು, ಏನೇನು ತಂದಿದ್ದೆ ಅದನ್ನೆಲ್ಲ ತೋರಿಸಿರೋ ವೀಡಿಯೋಸ್ನ ಮಾಡಿದ್ದೀನಿ. ಇವತ್ತು ಏನೂ ತೋರಿಸ್ತಾನೇ ಇಲ್ಲ, ಯಾಕಂತಂದರೆ ಎಷ್ಟು ನಾವು ಏನು ತೋರಿಸಿ ಯಾವ ವೀಡಿಯೋ ಮಾಡಿದರೂ ಯಾವುದಕ್ಕೂ ವ್ಯೂಸ್ ಬರೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮಾತ್ರ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ನಾನು ಈ ಡ್ರೆಸ್ನ ಮೀಶೋಯಿಂದ ಆರ್ಡ್ರ್ ಮಾಡಿದ್ದೆ. ಸ್ವಲ್ಪ ಲೂಸ್ ಆಗಿದೆ. ಈ ಥರ ತೋಳತ್ರ ಎಲ್ಲ ಸ್ವಲ್ಪ ಡಿಸೈನ್ ಆಗಿ ಸ್ವಲ್ಪ ಡಿಫ್ರೆಂಟಾಗಿರೋ ಡ್ರೆಸ್ಗಳಂದರೆ ನನಗೆ ಸಖತ್ತು ಇಷ್ಟ. ಅದಕ್ಕೋಸ್ಕರ ಇದು ಇಲ್ಲಿ ಫೋಟೋದಲ್ಲಿ ತೋರಿಸಿದ ಪ್ರಕಾರ ಇದು ಕೈ ಹತ್ರ ಇಲ್ಲಿ ಸ್ವಲ್ಪ ಟೈಟ್ ಇರುತ್ತೆ, ಮೇಲ್ಗಡೆ ಬಫ್ ಥರ ಬರುತ್ತೆ ಫುಲ್ಲು. ಅದಕ್ಕೋಸ್ಕರ ಆ ಥರ ಬರುತ್ತೆ ಅಂದ್ಕೊಂಡೆ. ಇದು ನನಗೆ ಇವಾಗ ಲೂಸ್ ಆಗಿದೆ, ಅಂದರೆ ಸ್ವಲ್ಪ ದಪ್ಪಗಿರೋರಿಗೆ ಸರಿಯಾಗುತ್ತೆ ಅನಿಸುತ್ತೆ. ನನಗೆ ಈ ಥರ ಕಾಣಿಸ್ತಿತ್ತು. ಇವಾಗ ಕ್ಯಾಂಟೀನಿಗೂ ಬಂದಿದ್ದೀನಿ. ನನಗೆ ಬೇಕಾಗಿದ್ದ ಐಟಮ್ಸ್ಗಳೆಲ್ಲ ಇದ್ದು, ಸಾಮಾನ್ಯವಾಗಿ ಕ್ಯಾಂಟೀನಲ್ಲಿ ಯಾವಾಗ ನಮಗೆ ಏನು ಬೇಕಾಗಿರುತ್ತೆ ಅದು ಸಿಗೋಲ್ಲ. ಇವತ್ತು ಎಲ್ಲ ಇದ್ದು, ಇಷ್ಟು ಲೈನ್ ಇತ್ತು, ಫುಲ್ ರಶ್ ಇತ್ತು. ಚೆನ್ನಾಗಿ ಹಾಕಿರಲ್ವ ನೋಡಿ. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಅದಿತ್ ಮತ್ತು ಲೋಯಿನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ. ಇವತ್ತು ನಮ್ಮ ಹಾಸನಿಗೆ ಸಿದ್ದರಾಮಯ್ಯ ಬರ್ತಾ ಇದ್ರಲ್ಲ, ಅದಕ್ಕೋಸ್ಕರ ಫುಲ್ಲು ರಶ್ಶು, ಗಾಡಿಗಳು ಸಖತ್ತು ಗಾಡಿಗಳು ನಿಂತಿದ್ದು. ರೋಡಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿತ್ತು. ಅಷ್ಟು ಗಾಡಿಗಳು ಮತ್ತು ವೆಹಿಕಲ್ಸ್ ಎಲ್ಲ ಓಡಾಡ್ತಿದ್ದು, ಜನಗಳು ಅಷ್ಟೊಂದಿದ್ರು. ನಾನಿವತ್ತು ಕ್ಯಾಂಟೀನಿಂದ ಈ ಕಪ್ ನೂಡಲ್ಸ್ನ ತಗೊಬಂದಿದ್ದೆ. ಇದು ನನಗಂತೂ ಫೇವ್ರೇಟು, ನನಗಿಷ್ಟ ಇದು. ಯಾವಾಗಾದರೂ ಕ್ಯಾಂಟೀನ್ಗೆ ಹೋದರೆ ಮೂರು ಈ ಥರ ಡಬ್ಬಗಳನ್ನ ತಗೊಬರ್ತೀನಿ. ನನಗೆ ಅದಿ ಲೋಯಿಗೆ ಅಂಥೇಳಿ ನನಗೆ ಫೇವ್ರೇಟ್ ಅಂಥೇಳಿ ತರ್ತೀನಿ. ಇದಕ್ಕೆ ಬಿಸಿ ನೀರನ್ನ ಕಾಯಿಸಿ ಒಂದು 10 ನಿಮಿಷ ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸಂಜೆಗೆ ಹೀರೆಕಾಯಿ ಬಜ್ಜಿ ಮಾಡಿದ್ದೆ. ನಾನು ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಮಾಡೇ ಇರಲಿಲ್ಲ. ಸಖತ್ತು ಇಷ್ಟ ಆಯಿತು ನನಗೆ. ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಸಖತ್ತು ಟೇಸ್ಟು ಚೆನ್ನಾಗಿತ್ತು. ಅದಿತ್ ಮತ್ತು ಲೋಯಿನೂ ತಿಂದರು. ಈ ಥರ ಏನಾದರೂ ಸ್ಪೆಷಲ್ ಮಾಡಿಕೊಡ್ತಾಯಿದ್ರೆ ಮಕ್ಕಳು ತಿಂತಾರಲ್ವ, ಅದಕ್ಕೋಸ್ಕರನಾದರೂ ಮಾಡ್ತೀನಿ ನಾನು ಏನೇನಾದರೂ. ಇವಾಗ ಸಂಜೆಗೆ ಸೊಪ್ಪಿನ ಸಾಂಬಾರು, ಪಾಲಕ್ ಸೊಪ್ಪು ಮತ್ತು ಆಲೂಗೆಡ್ಡೆ ಬೇಳೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.